ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಅವರು ಕ್ಯಾಬಿನೆಟಲ್ಲಿ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಸೊ ಅದಕ್ಕೆ ಒಂದು ಪೂರ್ಣ ಪ್ರಮಾಣದ ಸ್ಟ್ರಕ್ಚರ್ ಕೊಡಬೇಕು. ಸ್ಟ್ರಕ್ಚರ್ ಕೊಟ್ಟಾಗ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗುತ್ತೆ. ಸೊ ಹೇಗೆ ಈಗ ಒಂದಷ್ಟು ಎಲೆಕ್ಷನ್ ಅರ್ಲಿ ಇದ್ದಾವೆ, ಇದಿದ್ದಾರೆ, ಇವ್ರು ಡೇಟ್ ಫಿಕ್ಸ್ ಮಾಡಬೇಕಾಗುತ್ತೆ. ಆ ಡೇಟ್ಗಿಂತ ಮೊದಲು ಎಷ್ಟಿದ್ದಾವೆ, ಲಾಟಲ್ಲಿ ಎಷ್ಟಿದ್ದಾವೆ. ಬೈ ಚಾನ್ಸ್ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದ್ಮೇಲೆ ಆ ಮಧ್ಯೆ ಒಂದು ಎಲೆಕ್ಷನ್ ಆದಮೇಲೆ ಮಧ್ಯದಲ್ಲಿ ಯಾವುದಾದ್ರು ಕಾರಣಕ್ಕೆ ಸೊ ಉಪಚುನಾವಣೆ ಆದರೆ ಏನು ಮಾಡಬೇಕು, ಇದ್ರದ್ದೆಲ್ಲ ಸೊ ಡಿಸಾಲ್ವ್ ಆದರೆ ಏನು ಮಾಡಬೇಕು, ಇದೆಲ್ಲ ಇದೆ. ಅದರಿಂದ ಅದನ್ನೆಲ್ಲ ಕ್ಯಾಬಿನೆಟ್ಗೆ ಇದು ಸಬ್ಜೆಕ್ಟನ್ನು ಪಾರ್ಲಿಮೆಂಟಿಗೆ ತಂದಾಗ ನಮ್ಮದು ಅಲ್ಲಿ ನ್ಯಾಷನಲ್ ಪಾರ್ಟಿ ಅಪೋಸಿಷನಲ್ಲಿದೆ, ನಮ್ಮ ನಾಯಕರಿದ್ದಾರೆ, ಚರ್ಚೆ ಆಗುತ್ತೆ, ನಂತರ ಅದು ತೀರ್ಮಾನಕ್ಕೆ ಹೋಗಬೇಕಾಗುತ್ತೆ. ನಾನು ಇವತ್ತೇ ಅದರ ಒಪಿನಿಯನ್ ಕೊಡ್ತಕ್ಕಂಥ ಸೂಕ್ತ. ನೋಡಪ್ಪ, ನೀವು ಬೇಕಾದರೆ ನೀವೆಲ್ಲ ಹಿತೈಷಿಗಳು ಅಂತ ಅನ್ಕೊಂಡಿದ್ದೀನಿ. ಬದ್ರಿಕೊಪ್ಪನವರು ಸಮಾಧಾನ ಆಗಿದ್ದಾರೆ, ಮುಸ್ಲಿಂ ಭಾಗದಲ್ಲೂ ಸಮಾಧಾನ ಆಗಿದ್ದಾರೆ, ಟೌನ್ನಲ್ಲೂ ಸಮಾಧಾನ ಆಗಿದ್ದಾರೆ. ಸೊ ಒಂದು ಪಕ್ಷದ ಕಾರ್ಯಕರ್ತರು ಅದನ್ನು ಬಿಡದಲ್ಲೇ ಫೈಟ್ ಮಾಡ್ತಾಯಿದ್ದಾರೆ. ನೀವು ಸಹ ಬಹುತೇಕ ನೀವು ಸಹ ಇದನ್ನು ಸಮಾಧಾನ ಆಗಿರ್ತಕ್ಕಂಥದ್ದನ್ನ ನೋಡಿದ್ದೀರಾ, ನಿಮಗೂ ಸಮಾಧಾನ ಇದೆ. ಬಟ್ ಆದರೆ ನಿಮ್ಮನ್ನು ಅವ್ರು ಬಿಡ್ತಾ ಇಲ್ವಲ್ಲ, ನೀವು ಏನೂ ಮಾಡೋಕ್ಕಾಗಲ್ಲ. ಸೊ ನಿಮ್ಮನ್ನು ಅವ್ರು ಬಿಡ್ತಾ ಇಲ್ಲ. ಸೊ ರಾಜಕಾರಣಕ್ಕೋಸ್ಕರನೇ ಅವ್ರಿಗೆ ಕೆರಿಕೊಂಡು ಕೂತ್ಕೊಂಡಾಗ ನಾವೇನು ಮಾಡೋಕ್ಕಾಗುತ್ತೆ. ಆಮೇಲೆ ನಮ್ಮ ಮುಸ್ಲಿಮ್ಸು ಬದ್ರಿಕೊಪ್ಲಿಗೂ ಹೋಗ್ತಾರೆ, ಬದ್ರಿಕೊಪ್ಲವರು ಇಲ್ಲೂ ಬರ್ತಾರೆ. ನಾನು ಹಿಂದೆ ಒಂದು ಸಣ್ಣ ಗಲಾಟೆ ಆದಾಗಲೇ ಮುಸ್ಲಿಮ್ಸು ನಮ್ಮ ಹಿಂದೂಗಳು ಮಾತನಾಡೋ ರೀತಿಯಲ್ಲಿ ಇರಲಿಲ್ಲ. ಇಲ್ಲಿ ಆ ಥರದ ಪರಿಸ್ಥಿತಿ ಇಲ್ಲ. ಇವತ್ತು ಒಟ್ಟೊಟ್ಟಿಗೆ ಚೆನ್ನಾಗಿ ಇವರು ಟೀ ಅಂಗಡಿನಲ್ಲಿ ಅವರು ಒಟ್ಟಿಗೆ ಕುಡಿತಾರೆ, ಇವರು ಒಟ್ಟಿಗೆ ಕುಡಿತಾರೆ. ಮೊನ್ನೆ ಬೆಳ್ಳೂರಲ್ಲೂ ಒಟ್ಟಿಗೆ ಹೋಗಿ ಒಂದು ಗಣಪತಿಯನ್ನು ಫೋಟೋ ಎಲ್ಲ ವೈರಲ್ ಆಗಿದೆ. ನಾಗಮಂಗಲದಲ್ಲೂ ಅದೇ ರೀತಿ ಗಣಪತಿ ವಿಸರ್ಜನೆಗೆ ಪೂಜೆ ಮಾಡಿದ್ದಾರೆ ಮುಸ್ಲಿಮ್ಸು, ಎಲ್ಲ ಇದೆ. ಬಟ್ ಜನತಾ ದಳದವ್ರಿಗೆ ಇದು ಸಮಾಧಾನ ಇಲ್ಲ. ಸರ್, ಈಗ ಮುನಿರತ್ನ ಅವರು ಮತ್ತೊಂದು ಕೇಸ್ ಆಗಿದೆ ಸರ್, ಮನೆಯಲ್ಲ ಪ್ರೊಟೆಸ್ಟ್ ಕೂಡ ಮಾಡಿದ್ರು, ಅದಕ್ಕೆ ಒಂದು ಕೂಡ ಉಲ್ಲೇಖ ಆಗಿದೆ ಸರ್. ಅದು ನಾನು ನೋಡಿಲ್ಲ. ನಿನ್ನೆ ಒಂದಷ್ಟು ವಿಡಿಯೋ ರಿಲೀಸ್ ಆಗಿದೆ, ಆಡಿಯೋ ವಿಡಿಯೋ ಅಂತ ಹೇಳ್ತಾಯಿದ್ರು. ಸೊ ಅದು ಏನಿದೆ, ಈಗ ಆಲ್ರೆಡಿ ಅವನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರೋದ್ರಿಂದ ಮುನಿರತ್ನ ಅವರು, ಸೊ ಅಡಿಷನಲ್ FIR ಆಗುತ್ತೆ, ತನಿಖೆ ಆಗುತ್ತೆ. ಸೊ ನೋಡೋಣ, ಮುಂದುವರ್ಸ್ಕೊಂಡು ನೋಡಿ. ದುರಂತ ಇಲ್ಲಿ ಬರ್ತಾರೆ ಯಜಮಾನ್ರುಗಳು, ನಮ್ಮ ಅಶೋಕು, CT ರವಿ, ಅಶ್ವಥ್ ನಾರಾಯಣು, ಸೊ ಇನ್ನಿತರೆ ಅನೇಕ CT ರವಿ ಅವರೆಲ್ಲ ಲೀಡ್ರ್ಗಳು. ಅಲ್ಲಿ ಈ ಒಂದು ದಲಿತರ ಬಗ್ಗೆ ಮಾತನಾಡ್ತಾರೆ ಮುನಿರತ್ನ ಅವರು. ಒಂದು ಸಮುದಾಯದ ಒಕ್ಕಲಿಗ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ. ಅದನ್ನು ಕನಿಷ್ಠ ಖಂಡಿಸೋದಿಲ್ಲ. ಕನಿಷ್ಠ ಈ ತಪ್ಪು, ನಮ್ಮ ಪಕ್ಷ ಇವ್ರ ಬಗ್ಗೆ ಕ್ರಮ ತಗೋಬೇಕು, ಇಲ್ಲ ಅಮಾನತ್ನಲ್ಲಿ ಇಡಬೇಕು ಅಂತೇಳಿ ಅಶೋಕು ಮಾತಾಡಲ್ಲ, ಕುಮಾರಸ್ವಾಮಿಯವರು ಮಾತಾಡಲ್ಲ, CT ರವಿನೂ ಮಾತಾಡಲ್ಲ, ಅಶ್ವಥ್. ದುರಂತ. ಈ ಸಮಾಜದ ಜನ ಅರ್ಥ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊಂದು ಕೆಟ್ಟದಾಗಿ ಒಬ್ಬ ಜನಪ್ರತಿನಿಧಿ, ಮಾಜಿ ಸಚಿವ ಅಂದಿರ್ತಕ್ಕಂಥದ್ದು ನಾನೆಲ್ಲೂ ನೋಡಿಲ್ಲ.